2.5 ವರ್ಷ ಆಯಿತು ಸುದೀಪ್ ಅವ್ರನ್ನ ಥಿಯೇಟ್ರಲ್ಲಿ ನೋಡಿದೆ. 46 ಫಿಲ್ಮ್ಸ್ ಕೊಟ್ಟಿದ್ದೀನಿ ಅಂದರೆ ಅದರಲ್ಲೇ ಒಂದು ನಂದು ವೇಗ ಏನು ಅಂತ ಹೇಳುತ್ತೆ. ಆದರೆ 2 ಸಿನಿಮಾ ಬ್ಯಾಕ್ ಟು ಬ್ಯಾಕ್ ಯಾಕೆ ಇಷ್ಟು ಅರ್ಜೆಂಟಲ್ಲಿ ಬಂದರು ಅನ್ನೋಂಥದ್ದು ಇನ್ನೊಂದು. 2 ಪ್ರೀತಿಯಾದಂಥ ಒಂದು ಕ್ರಿಸ್ಮಸ್ ಹುಡುಗರು. ಐ ಜಸ್ಟ್ ಹೋಪ್ ಮ್ಯಾಕ್ಸ್ ಡಸ್ ದಟ್ ಮ್ಯಾಜಿಕ್ ಟು ದೆಮ್. ಮ್ಯಾಕ್ಸ್ ಬಗ್ಗೆ ಒಂದು ರಾತ್ರಿಯ ಕತೆ ಅಂತ ಕೇಳಿದ್ವಿ. ಈಸಿಯಾಗಿ 1-1.5 ಗಂಟೆ ಇಂಟರ್ವ್ಯೂನೇ ಮಾಡ್ತೀವಿ, ಕತೆ ಹೇಳೋಕ್ಕಾಗಲ್ವ. ಆದರೆ ಸುದೀಪ್ ಅವ್ರ ಜೊತೆಗೆ ಹೀರೋಯಿನ್ ಇಲ್ವೇನೋ ಅಂತ ಏನು ನೋಡಬೇಕು ಅಂತ ಪರದೆ ಮೇಲೆ ನಿಮ್ಗೆ ಹೀರೋಯಿನ್ ಇಲ್ಲ ಏನು ನೋಡಬೇಕು ಅಂತ ಆಸೆ ಇತ್ತು. ಕಾಕಿ ತುಂಬ ಇಷ್ಟನಾ ಅಂದರೆ ಏನು ಅದನ್ನೇ ಹುಡ್ಕೊಂಬರ್ತಾರೆ, ಏನು ಮಾಡೋದು. ಬಿಗ್ ಬಾಸಲ್ಲೂ ಕೂಡ ನೀವು ಪದೇ ಪದೇ ಕಾಫಿ ಕುಡಿತೀರಿ. ಎಷ್ಟು ಅವರ್ಸ್ ನಾನು ನಿಂತಿದ್ದೀನಿ ಅಂತ ದಯವಿಟ್ಟು ಲೆಕ್ಕ ಹಾಕೊಳ್ಳಿ. ಅವಾಗ ಕಾಫಿ ಹೇಳಿದ್ ಇನ್ನೇನು ಮಾಡಲಿ, ಅಟ್ಲೀಸ್ಟ್ ಕಾಫಿ ಕುಡಿತಾ ಇದ್ದೀನಿ. ಇನ್ನೊಂದು ಸೀಸನ್ ಆದರೆ ಬೇರೆ ಬೇರೆ ಬಾರ್ ಓಪನ್ ಮಾಡಬೇಕಾಗತ್ತೆ ಅಲ್ಲಿ. ಇಷ್ಟು ದೊಡ್ಡ ವೇದಿಕೆ ಇಷ್ಟು ಜನಕ್ಕೆ ರೀಚ್ ಆಗ್ತಾ ಇರ್ತೀವಿ. ಸಡನ್ ನೀವು ಕೂಡ ರಾತ್ರಿ ಹೇಳ್ಬಿಡ್ತೀರಿ ಮುಂದಿನ ಸೀಸನಿಂದ ನಾನು ಇರೋದಿಲ್ಲ ಅಂತ. ರಾಜಕೀಯಕ್ಕೆ ಯಾವಾಗ ಬರ್ತೀವಿ? ನಿಮಗೆ ಆಸೆ ಇದೆ ನಾನು ಬರಬೇಕು ಅಂತ? ವೈ ನಾಟ್ ಸರ್, ಆಗಿದ್ದಾಗಲಿ. ಅಮ್ಮ ವಿಚಾರದಲ್ಲಿ ಈ ವಿಚಾರಕ್ಕೆ ಬನ್ನಿ, ಅದು ನನ್ನ ಆಸ್ತಿ. ಅವ್ರು ನೆನೆಸ್ಕೊಂಡಾಗೆಲ್ಲ ಬರೀ ಸ್ಮೈಲೇ ಬರುತ್ತೆ ನನಗೆ. ಅಲ್ಲಲ್ಲೊಂದು ಚಿಕ್ಕ ಕಣ್ಣೀರು ಬರ್ಬೋದು, ತಪ್ಪು ಅಂತ ನಾನು ಹೇಳಲ್ಲ. ನೆಕ್ಸ್ಟ್ ಟೈಮಲ್ಲಿ ಅಮ್ಮ ಇರ್ತಿದ್ರೆ ಇದನ್ನು ನೋಡ್ತಾರೆ.